ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಮನೆ ಕಟ್ಟುವಂಥ ಯೋಗ ಇದೆಯಾ, ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತಾ, ಸೈಟ್ ಲಿಗೇಷನ್ಸ್ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರ್ಬೋದು. ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿರಲಿ, ಏನೇ ತೊಂದರೆಗಳಿರಲಿ, ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ನಮಗೆ ಸಾಕಷ್ಟು ಉತ್ತಮವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ನಾನು ಕೇಳುವಂಥ ಸರಳವಾಗಿರುವಂಥ ಪ್ರಶ್ನೆಗಳಿಗೆ ತಟ್ಟಂಥ ಉತ್ತರಗಳನ್ನ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಜುಲೈ 14ನೇ ತಾರೀಕು ಕೊನೆಯ ದಿನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಅಂದರೆ ನೀವು ವಾರಾಹಿ ನವರಾತ್ರಿ ಆಚರಣೆಯ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ರಿ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಲಾಸ್ಟ್ ಡೇ ಆಗಿರೋದ್ರಿಂದ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಬೋದಾ? ಯಾಕಂದರೆ ಸಾಕಷ್ಟು ಜನಕ್ಕೆ ಇದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗಿದ್ದ ಒಂದು ರೀತಿಯಾಗಿರುವಂಥ ಪೀಸ್ಫುಲ್ ಅಥವಾ ಏನೋ ಒಂದು ರೀತಿ ನನಗೆ ಪಾಸಿಟಿವ್ ಆಗ್ತಾ ಇದೆ, ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗಿದೆ ಅಂತೆಲ್ಲ ಅನಿಸ್ತಾ ಇರುತ್ತೆ. ಸೊ ಇದನ್ನು ಹೀಗೆ ನಾವು ಕಂಟಿನ್ಯೂ ಮಾಡ್ಬೋದಾ ಅಥವಾ ಇದನ್ನು ಇವತ್ತೇ ನಾವು ಕೊನೆಗಳಿಸ್ಬೋದಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಈಗ ನಾನು ಮನೋವಾಂಛಿತ ಫಲಾಹ ಅಂತ ಹೇಳಿದೆ. ಏನು ಮನೋವಾಂಛಿತ ಅಂತಂದರೆ, ಅವರು ಏನು ಅಪೇಕ್ಷೆ ಪಡುತ್ತಾರೋ. ಯಾರೋ ಒಬ್ಬಾತ ತಿರುಪತಿನಲ್ಲಿ ಈ ದೇವಸ್ಥಾನವನ್ನು ಮಾಡಿದ್ದಾನೆ. ವಾರಾಹಿ ದೇವಿಯ ಉಪಾಸಕ ಆತ. ತುಂಬ ಅದನ್ನು ಮಾಡಿಕೊಂಡು ಬಂದಿದ್ದಾನೆ. ಆತ ಆ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ 16 ರೂಪೀಸ್ ಅಷ್ಟೇ ಅವನ ಬಳಿ ಇದೆ. ಕೇವಲ 16 ರೂಗಳು ಮಾತ್ರ ಇದೆ. ಬಟ್ ಉಪಾಸಕ ಆತನಿಗೊಂದು ಕಾನ್ಫಿಡೆನ್ಸ್ ಇದೆ, ನಾನು ದೇವಾಲಯ ಮಾಡುತ್ತೇನೆ ಅಂತ. ದೇವಾಲಯ ಮಾಡುತ್ತೇನೆ ಅಂತ ಸಂಕಲ್ಪ ಹೊತ್ತಿದ್ದವ, ನಾನು ಹೇಳ್ತಿರೋದು 20 ವರ್ಷಗಳ ಹಿಂದಿನ ಘಟನೆ ಇದು. ಅಂದರೆ ವಾರಾಹಿ ದ ಪವರ್ಫುಲ್ ಗಾಡ್ ಅನ್ನಲಿಕ್ಕೆ ಆತನಿಗೆ ಅದೆಲ್ಲ ಕೂಡ ಓದಿದ್ದ. ಅನೇಕ ಪುರಾಣಗಳನ್ನು ಆಯ್ದ ಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದರ ಉಪಾಸನೆಯ ಫಲ ನನಗೆ ಬಲ ಕೊಟ್ಟೀತಾ ಅನ್ನೋದನ್ನು ಆತ ತಿಳಿದುಕೊಂಡಿದ್ದ. ಯಾರು ಇದರಿಂದ ಪಡ್ಕೊಂಡಿದ್ರು ಅಂತ ಯೋಚನೆ ಮಾಡ್ತಾ ಎಂತಹ ಫಲವನ್ನೆಲ್ಲ ಪಡ್ಕೊಂಡಿದ್ದ. ಆದರೆ ವಾರಾಹಿ ದೇವಿಯನ್ನು ಆತ ಏನು ದೇವಸ್ಥಾನ ನಿರ್ಮಾಣ ಮಾಡಿದ್ನೋ ಅಷ್ಟೇ ಮಾತ್ರವಲ್ಲ, ಆ ನಂತರ ಹೊರದೇಶಗಳಲ್ಲಿ ಮಾಡ್ದ. ಹೊರದೇಶ ಅಂದರೆ ಒಂದೆರಡಲ್ಲ, 4 ದೇಶಗಳಲ್ಲಿ ಮಾಡ್ತಾನೆ ಈ ದೇವಾಲಯವನ್ನು. ಅಷ್ಟು ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಾರೆ. ಈಗ ಮಾರಿಷಸ್ ಆ ಕಂಟ್ರಿನಲ್ಲಿ ಈತನದ್ದು ಜನ್ಮದಿನ ಬಂದರೆ ಅವತ್ತಲ್ಲಿ ಗೌರ್ಮೆಂಟ್ ಹಾಲಿಡೇ ರಜೆ ಕೊಡುತ್ತೆ. ಅದು ವಾರಾಹಿ ಉಪಾಸನೆ ಮಾಡಲಿಕ್ಕೆ ನಾನು ಹೊರಡ್ತೀನಿ ಅಂತಂದರೆ, ನೀವು ನವರಾತ್ರಿಗಳನ್ನು ಹೊರತುಪಡಿಸಿ ಕೂಡ ಜನ್ಮದಾರಭ್ಯ ಯಾವ ಜೀವಂಚ ಕಾಲವೂ ಕೂಡ ನಾನು ಮಾಡಿಯೇ ತೀರ್ತೀನಿ. ನನ್ನದೊಂದು ಗೋಲ್ ಹೀಗಿದೆ, ಸಮಾಜಕ್ಕೊಂದು ಕೊಡುಗೆ ಕೊಡ್ತಕ್ಕಂಥದ್ದು. ನಾನು ಕಂಟಕನಾಗೋದಿಲ್ಲ ಈ ಸಮಾಜಕ್ಕೆ. ಒಳ್ಳೆಯ ಶುದ್ಧ ಭಾವನೆ ಪ್ರಾಮಾಣಿಕವಾಗಿ ಇಟ್ಕೊಂಡು ನಾನು ಮುಂದುವರಿಸ್ತೇನೆ ಅನ್ನೋದೇ ಆದರೆ ವಾರಾಹಿ ನಾನು ಕೊಟ್ಟಿರ್ತಕ್ಕಂತಹ ಮಂತ್ರ. ಅದಲ್ಲದೆ ವಾರಾಹಿ ದೇವಿಯ ಅಷ್ಟೋತ್ತರ ಶತನಾಮಾವಳಿ, ಅದು ಅಲ್ಲದೆ ವಾರಾಹಿ ದೇವಿಯ ಸಹಸ್ರ ನಾಮಾವಳಿ, ವಾರಾಹಿ ದೇವಿಯ ಕವಚವನ್ನು, ವಶ್ಯ ವಾರಾಹಿ ಮಂತ್ರವನ್ನು ಉಪಾಸನೆ ಮಾಡ್ತಾ ಇನ್ನೆಲ್ಲವನ್ನು ಪಕ್ಕಕ್ಕಿಡಿ. ನೀವು ಎಲ್ಲವೂ ಪಕ್ಕಕ್ಕಿಡಿ. ನಿಮಗೆ ನನಗೆ ಇದೊಂದೇ ಸಾಕು, ಬೇರೆ ಎಂಥ ಬೇಡ, ಇದೊಂದರಲ್ಲಿ ನಾನು ಮುಂದುವರಿತೀನಿ ಅನ್ನೋದಾದರೆ, ಯಾರು ಅನುಷ್ಠಾನಕ್ಕೆ ಸ್ವಲ್ಪ ಸಮಯ ಹೆಚ್ಚು ಒತ್ತು ಕೊಡ್ತೀರೋ, ಒಟ್ಟಾರೆ ಒಂದೇ ಸಂದರ್ಭ ಒಂದೇ ಪ್ಲೇಸ್ ಆಯ್ಕೆ ಮಾಡಿಕೊಳ್ತಾ ಅನುಷ್ಠಾನವನ್ನು ಅಲ್ಲೇ ಸಾಧ್ಯವಾದಷ್ಟು ಮಾಡ್ತಾ ಬನ್ನಿ. ಆದರೆ ಈ 9 ದಿನಗಳು ಅಥವಾ 1 ಮಂಡಲ ಕಾಲ ಮಾಡುವಂತಹದ್ದು ಮಾತ್ರ ನೀವು ಅಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಕ್ಕಂಥದ್ದು. ಆದರೆ ನೀವು ಯಾವ ಜೀವಂಚ ಕಾಲ ಮಾಡ್ತೀವಿ ಅಂತಂದಾಗ ಒಂದೊಂದು ಬಾರಿ ಅಷ್ಟೊತ್ತು ಹೇಳೋಕ್ಕಾಗಲಿಲ್ಲ, ಅಭ್ಯಂತರವಿಲ್ಲ, ತೊಂದರೆ ಇಲ್ಲ. ಆದರೆ ವಾರಾಹಿ ದೇವಿ ಉಪಾಸನೆಯನ್ನು ಮಾಡಿಕೊಳ್ತೀನಿ ಅಂತಂದರೆ, ಸಿದ್ಧಿಸಿಕೊಳ್ತೀನಿ ಅಂತಂದರೆ, ನೀವು 9 ದಿನಗಳ ಮಾತ್ರವಲ್ಲ, ಅಷ್ಟು ವರ್ಷಗಳು ಕೂಡ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಎಷ್ಟು ವರ್ಷಗಳೇ ಬೇಕಾದರೂ ಕೂಡ ಮಾಡಬಹುದು. ಆದರೆ ವಾರಾಹಿಗೆ ತೀರಾ ಸಣ್ಣ ಪ್ರಮಾಣದ್ದು ನಾನು ಹೇಳ್ತಕ್ಕಂಥದ್ದು, ಐಂ ಗ್ಲೌಂ ವಾರಾಹೇ ನಮಃ ಈ ಮಂತ್ರವನ್ನು ಹೇಳಿಕೊಂಡೇ ದಾಳಿಂಬೆಯನ್ನು ನೈವೇದ್ಯ ಮಾಡುವಂಥದ್ದು
ಮಂಗಳಾರತಿ ಮಾಡ್ತಕ್ಕಂಥದ್ದು, ದಾಳಿಂಬೆ ಇಲ್ಲ, ಹಾಲು ಬೆಲ್ಲವನ್ನು ನೈವೇದ್ಯ ಮಾಡೋಂಥದ್ದು, ಮಂಗಳಾರತಿ ಮಾಡ್ತಕ್ಕಂಥದ್ದು. ಐಂ ಗ್ಲೌಂ ವಾರಾಹೇ ನಮಃ, ಐಂ ಗ್ಲೌಂ ವಾರಾಹೇ ನಮಃ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ 108 ಬಾರಿ ಅದನ್ನು ಪಠಿಸಿ ಮುಂದುವರಿತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಬಹುಶಃ ಅದು ಹೇಗೆ ಅಂತಂದರೆ, ಆ ಸೂರ್ಯಚಂದ್ರ ಅರ್ಕ, ಆ ಸೂರ್ಯಚಂದ್ರ ಇರೋ ತನಕ ನಿಮಗೆ ಏನು ಬೇಕೋ, ನಿಮ್ಮ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಕೊಡುತ್ತಾ ಬರುತ್ತಾಳೆ. ಆ ರೀತಿಯಾಗಿ ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ. ಯಾವ ರೀತಿಯಲ್ಲಿ ಬರೀ ಹಣ ಮಾತ್ರವಲ್ಲ, ಎಂತಹದ್ದು ಬೇಕೋ ಅದನ್ನು ಪಡೆದುಕೊಳ್ಳಲಿಕ್ಕೆ ನೀವು ಶಕ್ತರಾಗಿರುತ್ತೀರಿ. ಅಂತಹದನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅತ್ಯಂತ ಶೀಘ್ರವಾಗಿ, ಯಾಕಂದರೆ ವಾರ್ತಾಳೆ ಅಂತಂದರೆ ನಿಮ್ಮ ಮೆಸೇಜನ್ನು ನೀವೇನು ಕೇಳ್ತಾರೆ ಈ ಮೆಸೇಜನ್ನು ಶೀಘ್ರವಾಗಿ ಮುಟ್ಟಿಸುವಂಥವಳು. ಕಾಯ್ತಿರ್ತಾಳೆ, ನೀವು ಕೇಳ್ಕೊಳ್ತೀರಿ, ಅದು ದುರ್ಗಾದೇವಿ ಮುಟ್ಟಿಸ್ತಿರ್ತಾಳೆ. ನೇರವಾಗಿ ದುರ್ಗಾದೇವಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ, ಅದು ಎಷ್ಟು ಅಡೆತಡೆಗಳು ಬರ್ತಾವೋ ಗೊತ್ತಿಲ್ಲ. ಆದರೆ ವಾರ್ತಾಳೆ ಅಂತಂದರೆ ನೀವು ನಿಮ್ಮದಾಗಿರ್ತಕ್ಕಂತಹ ವಾರ್ತೆಯನ್ನು ತಗೊಂಡೋಗಿ ಆಕೆಗೆ ತಲುಪಿಸ್ತಾಳೆ, ಕಾಯ್ತಾ ಇರ್ತಾಳೆ ನೀವು ಕೊಡ್ತಕ್ಕಂಥದ್ದನ್ನು. ಅಂದರೆ ಅಷ್ಟು ನಿಮ್ಮ ಮೇಲೆ ವಿಶ್ವಾಸವನ್ನು, ಪ್ರೀತಿಯನ್ನು, ನಂಬಿಕೆಯನ್ನು ಇಟ್ಟಿರ್ತಾಳೆ. ಯಾವಾಗ ನೀವು ಅನುಷ್ಠಾನ ಸಿದ್ಧಿಯನ್ನು ಪಡೆದುಕೊಂಡಾಗ ಹಾಗೆ ಆಕೆ ಕಾಯ್ತಿರುತ್ತಾಳೆ. ಅಂತಹ ವಾರ್ತಾಳಿ ದೇವಿಗೆ ನೀವು ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಆವಾಗ ನಿಮ್ಮ ವಶವಾಗ್ತಾಳೆ ಆಕೆ. ಅಂತಹ ವಾರಾಹಿಯನ್ನು ಯಾವತ್ತು ಬೇಕಾದರೂ, ಯಾವ ಜೀವಂಚಿ ಕಾಲ ಬೇಕಾದರೂ ಕೂಡ ನೀವು ಪಠಿಸಬಹುದು, ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಬೋದು. ಖಂಡಿತವಾಗ್ಲೂ ಗುರುಗಳೇ, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಡೈರೆಕ್ಟಾಗಿ ನಾವು ವಾರಾಹಿನ ಹೇಗೆ ಕನೆಕ್ಟ್ ಆಗಬೇಕು, ಜೊತೆಗೆ ಯಾವ ರೀತಿಯಾಗಿರುವಂಥ ನೈವೇದ್ಯಗಳನ್ನ ಮಾಡಬೇಕಾಗತ್ತೆ ವಾರಾಹಿ ದೇವಿಗೆ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನೀವು ಕೂಡ ನಿಮ್ಮ ಆಸೆಗಳು, ಇಷ್ಟಗಳು, ಕನಸುಗಳು ಎಲ್ಲವೂ ಕೂಡ ಈಡೇರಬೇಕು ಅಂತಂದರೆ ನೀವು ಈ ವಾರಾಹಿ ನವರಾತ್ರಿ ಆದಮೇಲೆ ಸ್ಟಾಪ್ ಮಾಡಬೇಕು ಅಂತಿಲ್ಲ. ಖಂಡಿತವಾಗ್ಲೂ ಅದನ್ನು ನೀವು ಯಾವ ರೀತಿ ಮುಂದುವರಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.